ಓಂ ಶಾಂತಿ. ಇವತ್ತಿನ ವಿಷಯ ಆತ್ಮಿಕ ಗುಲಾಬಿ ಅಂತ. ಗುಲಾಬಿ ಅಂದ್ರೇನು? ಗುಲಾಬಿ ಅಂದ್ರೇನು? ರೋಸ್, ಪುಷ್ಪ. ರೆಡ್ ರೋಸ್. ರೋಸ್. ಓ, ಇಂಗ್ಲಿಷಲ್ಲಿ ರೆಡ್ ರೋಸ್ ಅಂದ್ರೆ ಆ, ಕೆಂಪು ಗುಲಾಬಿ ಅಂತನಾ? ಗುಲಾಬಿ ಹೇಳಿದ್ರು ಒಂದು ಹೂವು ಅಲ್ವಾ? ಹೂವನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ? ಗುಲ್ಕಂದ್ ಸಹ ತಯಾರು ಮಾಡ್ತಾರೆ ಅಲ್ಲಿ. ಗುಲ್ಕಂದ್ ಮಾಡ್ತಾರೆ. ಸರಿ, ನಾರ್ಮಲಿ ಹೂಗಳನ್ನು ಯೂಸ್ ಮಾಡೋದು ಯಾವುದಕ್ಕೆ? ಪೂಜೆಗೆ. ಪೂಜೆಗೆ. ಅಂದರೆ ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದು, ಅಥವಾ ಯಾವುದೋ ಒಂದು ವಿಶೇಷ ಅತಿಥಿಗಳನ್ನು ಏನು ಮಾಡುವಂಥದ್ದು, ಸ್ವಾಗತ ಮಾಡುವಂಥದ್ದು, ಐ ಲವ್ ಯು ಅಂತ ಹೇಳಲಿಕ್ಕೆ ಏನು ಮಾಡ್ತಾರೆ, ಅಥವಾ ಸ್ನೇಹಿತರ ದಿನಗಳಲ್ಲಿ ಒಂದು ಗೌರವ ಸೂಚನೆ ಕೊಡುವಂಥ ಒಂದು ಸಂಕೇತ. ಹೌದಾ? ಅಂದರೆ ಒಂದು ಆತ್ಮ ಹೂವಿನ ಮೂಲಕ ಏನು ಮಾಡುತ್ತೆ, ಗೌರವವನ್ನು ಕೊಡುತ್ತೆ. ಭಗವಂತನಿಗೂ ಕೊಡ್ಬೋದು, ಎದುರುಗಡೆ ಇರುವಂಥ ವ್ಯಕ್ತಿಗೂ ಕೊಡ್ಬೋದು, ಅದು ಫೋಟೋಕ್ಕೂ ಇರ್ಬೋದು, ಅಥವಾ ಒಂದು ಡೆಡ್ ಬಾಡಿಗೂ ಇರಬಹುದು. ತಾನು ಒಂದು ಗೌರವವನ್ನು ಕೊಡಲಿಕ್ಕೆ ತೋರಿಸುವಂಥ ಒಂದು ಸಾಧನ ಅಲ್ವಾ? ಆದರೆ ಗುಲಾಬಿ ಹೂವು ಹೇಗಾಗ್ತದೆ? ಗುಲಾಬಿ ಹೂವಿನ ಗಿಡ ಹೇಗಿರ್ತದೆ? ಹೇಗಿರ್ತದೆ ಗುಲಾಬಿ ಹೂವಿನ ಗಿಡ? ಮುಳ್ಳಿರ್ತದೆ ಅಲ್ವಾ? ಹೂವುಗಳು ತುಂಬಾ ಇದ್ದಾವೆ. ಅದ ಎಲ್ಲ ಹೂವಿನ ಗಿಡಕ್ಕೂ ಮುಳ್ಳಿರುತ್ತಾ? ಇಲ್ಲ. ಇಲ್ಲ. ಹಾ, ಎಲ್ಲಾ ಹೂವುಗಳು ಇರ್ತವೆ. ಅದೆಲ್ಲಾ ಹೂವುಗಳಲ್ಲಿ ಅರ್ಚಕ ದೇವರ ಮೂರ್ತಿ ಮೇಲೆ ಯಾವ ಹೂವನ್ನು ಇಡ್ತಾರೆ ಹೆಚ್ಚಿನದಾಗಿ? ಮೂರ್ತಿ ತಲೆ ಮೇಲೆ, ಕಿರೀಟದ ಮೇಲೆ ಯಾವುದನ್ನು ಇಡ್ತಾರೆ? ಗುಲಾಬಿ ಹೂವನ್ನು ಇಡ್ತಾರೆ ಅಲ್ವಾ? ಯಾಕೆ? ಅದು ನೋಡಲಿಕ್ಕೆ ಸುಂದರವಾಗಿರ್ತದೆ. ಅದಕ್ಕೆ ಹಣ್ಣಿನ ರಾಜ ಮಾವು ಅಂತ ಹೇಳ್ತಾರೆ, ಹೂವಿನ ರಾಜ ಗುಲಾಬಿ ಅಂತ ಹೇಳ್ತಾರೆ. ಹೀಗೆ ಬಾಬಾ ಹೇಳ್ತಾರೆ, ನೀವು ಗುಲಾಬಿ ಹೂಗಳಾಗಬೇಕು. ಹೀಗೆ ಅದಕ್ಕೆ ಬಾಬಾ ಒಂದು ಸುಂದರವಾದಂಥ ಉದಾಹರಣೆ ಹೇಳ್ತಾರೆ. ಭಗವಂತನಿಗೆ ಹೇಳಲಾಗತ್ತೆ, ಸತ್ಯಂ ಶಿವಂ ಸುಂದರಂ. ಭಗವಂತ ಯಾರಂತೆ? ಸತ್ಯ, ಅವನ ಹೆಸರು ಶಿವ. ಅವನೇಗಿದ್ದಾನೆ? ಸುಂದರವಾಗಿ. ಓಕೆ, ಭಗವಂತ ಸುಂದರವಾಗಿದ್ದಾನಂತ ನಮ್ಗೆ ಹೆಂಗ್ ಗೊತ್ತಾಗ್ತದೆ? ಸತ್ಯ, ಸತ್ಯಂ, ಸತ್ಯ ಆದ್ಮೇಲೆ ಏನಾಗ್ತದೆ? ಸೊನ್ನೆ ಬರ್ತದೆ ಅಲ್ವಾ? ಬಿಂದು ಸ್ವರ. ಶಿವಂ, ಶಿವ ಆದ್ಮೇಲೆ ಸೊನ್ನೆ. ಸುಂದರಂ, ಅದನ್ನು ಕೂಡ ಸೊನ್ನೆ, ನಿರಾಕಾರ. ಭಗವಂತ ಸತ್ಯ, ನಿರಾಕಾರ. ಅವನು ಶಿವ, ನಿರಾಕಾರ. ಅವನನ್ನು ಯಾರು ಹೊಂದುತ್ತಾರೋ ಅವರು ನಿರಾಕಾರ. ಇದರ ಅರ್ಥ ಏನು? ಸತ್ಯಂ ಶಿವಂ ಸುಂದರಂ ಅಂತಂದ್ರೆ ಏನು? ಅಣ್ಣೋರೆ, ನೀವು ಆತ್ಮಿಕ ಗುಲಾಬಿ ಬಗ್ಗೆ ಮಾತಾಡ್ತಿದ್ದೀರೋ ಸತ್ಯಂ ಶಿವಂ ಸುಂದರಂ ಬಗ್ಗೆ ಮಾತಾಡ್ತಿರೋ ಅಂತ ಕೇಳಬೇಡಿ. ಸತ್ಯಂ ಶಿವಂ ಸುಂದರಂ ಅಂತಂದ್ರೆ ಏನು? ಅದು ಹಾಡು ಅಣ್ಣೋರೆ, ಲತಾ ಮಂಗೇಶ್ವರ್ ಅವ್ರು ಹಾಡಿರೋದು ಅಂತ ಹೇಳ್ತಿಲ್ಲ. ಸತ್ಯಂ, ನೀವ್ಯಾರು? ಆತ್ಮ, ಹೌದು ತಾನೆ? ಆತ್ಮ ಸತ್ಯನು, ಶರೀರ ಸತ್ಯನು? ಆತ್ಮ ಸತ್ಯ. ಹೌದು ತಾನೆ? ಸರಿ, ಆವಾಗ ಆ ಆತ್ಮ ಸುಂದರವಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಪವಿತ್ರವಾಗಿರ್ಬೇಕು. ಪಕ್ಕದಲ್ಲಿ ಶಿವನನ್ನು ಇಟ್ಕೊಳ್ಬೇಕು. ಶರೀರ ಸುಂದರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೀರಿನಿಂದ ಸ್ವಚ್ಛತೆ, ನೀರಿನಿಂದ ಸ್ನಾನ ಮಾಡಬೇಕು. ಹೌದಾ? ನೀರು ಒಂದು ಸಾಧನವನ್ನು ಶರೀರದ ಜೊತೆಗೆ ಇಟ್ಟಾಗ ನೀರಿನ ಕಾರಣದಿಂದ ಶರೀರ ಶುದ್ಧವಾಗ್ತದೆ. ಬಟ್ಟೆ ಕ್ಲೀನ್ ಆಗ್ಲಿಕ್ಕೆ ಏನ್ ಮಾಡ್ಬೇಕು? ಸೋಪು ಮತ್ತು ನೀರು. ಮೇನ್ ನೀರ್ ತಾನೆ. ಸೌಂದರ್ಯವರ್ಧಕ ಸಾಧನಗಳು ಬೇರೆ, ಆದ್ರೆ ಕೊಳೆ ಹೋಗ್ಬೇಕು ಅಂದ್ರೆ ಏನ್ ಬೇಕು? ನೀರ್ ಬೇಕಲ್ವ, ಶುದ್ಧವಾದ ನೀರ್ ಬೇಕಲ್ವಾ? ಅದಕ್ಕಾಗಿ ಆತ್ಮ ಸುಂದರವಾಗ್ಬೇಕು ಅಂತಂದ್ರೆ ನಿರಾಕಾರ ಆತ್ಮನ ಪಕ್ಕದಲ್ಲಿ ಯಾರಿರ್ಬೇಕು? ಪರಮಾತ್ಮ. ಪರಮಾತ್ಮ ಇದ್ದಾಗ ಪರಮಾತ್ಮನ ಶಕ್ತಿಯ ಕಾರಣದಿಂದ ಆತ್ಮ ಏನಾಗತ್ತೆ? ಪವಿತ್ರವಾಗತ್ತೆ, ಶುದ್ಧವಾಗತ್ತೆ. ಆ ಮೂಲಕ ಪವಿತ್ರ ಪರಮಾತ್ಮನ ಕಾರಣದಿಂದ ಆತ್ಮ ಸುಂದರವಾಗತ್ತೆ. ಸರಿ, ನಿಮ್ಮನೆ ಎದುರುಗಡೆಗೆ
ಒಂದು ಮನೆಯಲ್ಲಿ ಸುಂದರವಾದ ಗುಲಾಬಿ ಹೂವಿನ ತೋಟ ಇದೆ ಅಂತ ತಿಳ್ಕೊಳ್ಳಿ. ಸರಿ, ಅದನ್ನ ನೋಡಿದಾಗ ನಿಮ್ಗೆ ಹೇಗನ್ಸತ್ತೆ? ಹೇಗನ್ಸತ್ತೆ? ಖುಷಿ 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 ಅಂತ, ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸರಿ, ಅಲ್ಲಿರುವಂತ ಗುಲಾಬಿ ಹೂ ನಿಮ್ಗೆ ಬೇಕು ಅಂತ ಅನ್ಸತ್ತೆ, ಏನ್ ಮಾಡ್ತೀರಿ? ಕೇಳಿ ಕೇಳಿದವ್ರು ಕೊಡೋದಿಲ್ಲ, ಅವಾಗ ಏನ್ ಮಾಡ್ತೀರಿ? ನೋಡಿ ಸಂತೋಷ ಪಡ್ತೀವಿ. ಅದರಲ್ಲಿರೋ ಸುಗಂಧನ ಅನುಭವಿಸ್ತೀವಿ. ನನ್ಗೆ ಬೇಕಾದ ಇವಾಗ, ಅದು ಅವ್ರ ಮನೇಲಿದ್ದೆ, ನನ್ನ ಮನೆ ಬೇಕಲ್ವಾ, ಹಾಗೇನ್ ಮಾಡ್ತೀವಿ? ಆದ್ರೆ ಅವರಲ್ಲಿ ಇದ್ರೂನು ಸಹ ಅದ್ರ ಸುಗಂಧ ಎಲ್ಲಾ ಕಡೆನೂ ಹರಡಿರುತ್ತೆ. ಅದು ನಮ್ಮ ಮನೆವರೆಗೆ ಬರೋದಿಲ್ವಲ್ಲ, ಅದು ನಮ್ಮ ಮನೆ ಬರ್ಬೇಕು, ಆ ಗುಲಾಬಿ ಹೂ ನನಗೆ ಬೇಕು. ಪೇಟೆಗೆ ಹೋಗಿ ತಗೊಂಡ್ಬರ್ತೀವಿ ಅದನ್ನ. ಅಲ್ಲಿರೋದು ಬೇಕು, ಅವಳ ಎದೆಗಡೆ ಮನೆಯವ್ರದ್ದು ಇರೋದು ಬೇಕು, ಪೇಟೆದಲ್ಲ, ಅಲ್ಲಿರೋದು ಬೇಕು ನನಗೆ. ಆ ಮಾಲೀಕನ್ನ ಕೇಳ್ಬಿಟ್ಟು ತಗೊಂತೀವಿ. ಇವಾಗ ಹೇಳಿದ್ನಲ್ಲ, ಹೇಳಿದ ಕೊಡ್ತಾ ಇಲ್ಲ ಅಂತ, ಹೇಳಿದ ಕೊಡ್ತಾ ಇಲ್ಲ, ಏನ್ ಮಾಡ್ತೀರಿ? ರಾತ್ರಿ ಅವರೆಲ್ಲ ಮಲಗದ ಮೇಲೆ ಗೇಟ್ ಹಾರಬಿಟ್ಟು ಹೋಗ್ಬಿಟ್ಟು ತಗೊಂಡು ಬರ್ತೀರಾ? ಕಷ್ಟನ ಮಾಡ್ಬಿಟ್ರಿ ಎಂದಿರಲ್ಲ. ಎತ್ಕೊಂಡು ಬಂದ್ಬಿಟ್ಟು ದೇವ್ರ ಫೋಟೋದಲ್ಲಿ ಹಚ್ಚಿದೀರಾ, ಸರಿನಾ? ಮರುದಿನ ಮಧ್ಯಾಹ್ನ ನಿಮ್ಮ ಮನೆಗೆ ಬಂದ್ಬಿಡ್ತಾರ ಅವ್ರು, ಸರಿನಾ? ಹೀಗೆ ಮಾತಾಡಿ ಬಂದ್ಬಿಡ್ತಾರೆ. ಆವಾಗ ನಿಮ್ಮ ಒಳ್ಳೆ ಗುಣಲಕ್ಷಣಗಳು ಅವ್ರಿಗೆ ಏನಾಗ್ತವೆ, ಗೊತ್ತಾಗ್ತವೆ ಅಲ್ವಾ? ಆದ್ಮೇಲೆ ಗುಲಾಬಿ ಹೂ ನಮ್ಮ ಮನೆಗೆ ತರಬೇಕು ಅಂತಂದ್ರೆ ಕಳ್ತನ ಮಾಡಿಸೋರಿನೋ ತಪ್ಪು? ತಪ್ಪು. ತಪ್ಪು. ಈಗ ನಿಮ್ಮ ಮನೆಯಲ್ಲೂ ಕೂಡ ಅದೇ ರೀತಿ ಸುಂದರವಾದ ಹೂತೋಟ ಆಗ್ಬೇಕು ಹೇಳುವಂತ ಇಚ್ಛೆ ನಿಮ್ಗೆ ಇದೆಯೋ ಇಲ್ವೋ? ಇದೆ. ಹಾಗಿದ್ರೆ ಹೂವನ್ನ ನೀವು ತೆಗೆದುಕೊಂಡು ಬಂದಾಗ 1 ದಿನ 2 ದಿನ 3 ದಿನ ಇರ್ತದೆ, ಹೌದಾ? ಪರ್ಮನೆಂಟ್ ಆಗಿರ್ಬೇಕು, 1-2 ದಿನಕ್ಕೆ ಮಾತ್ರ ಇರ್ಬೇಕು? ಪರ್ಮನೆಂಟ್ ಆಗಿರ್ಬೇಕು. ಅವಾಗ ಏನ್ ಮಾಡ್ಬೇಕು? ನಾವೇ ಬೆಳೆಸ್ಬೇಕು. ಬೆಳೆಸ್ಬೇಕು. ಅವಾಗ ಅವ್ರ ಹತ್ರ ಆ ಗುಲಾಬಿ ಹೂವಿನ ಗಿಡದ ಒಂದು ಸಣ್ಣ ರೆಂಬೆ ತಗೊಂಡು ಬರ್ಬೇಕು. ಏನ್ ತಗೊಂಡು ಬರ್ಬೇಕು? ರೆಂಬೆ. ಸಣ್ಣವರಿಗೆ ರೆಂಬೆ ತಗೊಂಡು ಬಂದು ಏನ್ ಮಾಡ್ಬೇಕು? ಇಟ್ಟು ನೀರ್ ಹಾಕ್ಬೇಕು. ನಿಮ್ಮ ಮನೆಯ ಭೂಮಿಯನ್ನ ಹಸನು ಮಾಡಿ, ಮಣ್ಣನ್ನು ಮೃದು ಮಾಡಿ, ಅದರಲ್ಲಿ ಪ್ಲಾಸ್ಟಿಕ್ಕು, ಕಲ್ಲು, ಗ್ಲಾಸ್ ಏನಾದ್ರು ಇದ್ರೆ ತೆಗೆದು ಬಿಸಾಕ್ಬಿಟ್ಟು ಅದಕ್ಕೆ ಗೊಬ್ಬರವನ್ನ ಹಾಕಿ, ಪ್ರತಿದಿನ ನೀರವನ್ನು ಹಾಕಿ, ಅದನ್ನ ಗಾಳಿ, ಬಿರುಗಾಳಿ ಇಂದ ಎಲ್ಲ ರಕ್ಷಣೆ ಮಾಡಿ ಸುಮಾರು ದಿನದ ನಂತರದಲ್ಲಿ ಆ ಗುಲಾಬಿ ಗಿಡಕ್ಕೆ ಏನು ಬರ್ತದೆ? ಹೂ ಬರ್ತದೋ ಬರಲ್ವೋ? ಬರ್ತದೆ. ಸರಿ, ಗುಲಾಬಿ ಗಿಡ ಇದ್ದಾಗ ಅದನ್ನ ಯಾರಾದ್ರೂ ನೋಡ್ತಾರ? ಇಲ್ಲ. ನೋಡುದು ಯಾವಾಗ? ಹೂವ ಹೂವು ಬಿಟ್ಟಾಗ. ಬಂದಾಗ. ಸರಿ, ಹೂವಾಗುವಂತ ಮೊದಲು ಗುಲಾಬಿ ಗಿಡ ಹೇಗಿತ್ತು? ಹಸಿರಾಗಿತ್ತು, ಮುಳ್ಳಾಗಿತ್ತು. ಮುಳ್ಳಾಗಿ. ಮುಳ್ಳಿದ್ದಾಗ ನೀವು ಅದನ್ನು ಮುಟ್ತೀರಾ? ಇಲ್ಲ, ಇಲ್ಲ. ಮುಟ್ಟಲ್ಲ. ಬೇರೆಯವ್ರು ಮುಟ್ತಾರಾ? ಮುಟ್ಟಲ್ಲ. ಇಲ್ಲ. ಯಾಕೆ ಮುಟ್ಟೋದಿಲ್ಲ? ಮುಳ್ಳಿರುತ್ತೆ ಮುಳ್ಳಿದ್ರೆ ಏನಾಯ್ತು? ಗಿಡ. ಮುಳ್ಳಿದ್ರೆ ಏನಾಯ್ತು? ಹೂವ ಬಂದಿರಲ್ಲ. ಯಾಕೆ ಮುಟ್ಟೋದಿಲ್ಲ? ಹೂವನೇ ಚುಚ್ಚುತ್ತೆ. ಚುಚ್ಚತ್ತೆ. ಚುಚ್ಚಿದ್ರೆ ಏನಾಗ್ತದೆ? ನೋವಾಗ. ನೋವಾಗ್ತದೆ ಅಲ್ವಾ? ಅದಕ್ಕೆ ಮುಟ್ಟೋದಿಲ್ಲ. ಹೂ ಆದ್ಮೇಲೆ ಆರಾಮಾಗಿ ಮುಡ್ತಾರೆ. ಆವಾಗ ಗಿಡ ಸುಂದರವಾಗಿರುತ್ತೆ ಇಲ್ವೋ? ಇರುತ್ತೆ. ಜನರಿಗೆ ಆಕರ್ಷಣೆ ಆಗತ್ತಾಗಲ್ವೋ? ಆಗುತ್ತೆ. ಜನರಿಗೆ ಆಕರ್ಷಣೆ ಆಗೋದು ಗಿಡದಿಂದನೋ ಹೂವಿಂದನೋ? ಹೂವಿಂದ. ಸರಿ, ಆ ಹೂವನ್ನ ತೆಗೆದ್ರಿ. ಆ ಹೂವನ್ನ ತೆಗೆದು ನಿಮ್ಮ ಊರಿನಲ್ಲಿರುವಂತ ದೇವಸ್ಥಾನ, ಗಣೇಶನ ದೇವಸ್ಥಾನಕ್ಕೆ ಅರ್ಚಕರ ಹತ್ರ ಒಯ್ದ್ಬಿಟ್ಟು ಹೂವನ್ನ ಕೊಟ್ಟಿದ್ದೀರಿ. ಅವಾಗ ಅರ್ಚಕರು ಹೂವನ್ನ ಏನ್ ಮಾಡ್ತಾರೆ? ದೇವ್ರ ಮುಡಿ ಮೇಲೆ ಇರ್ತಾರೆ. ನೀವೇನ್ ಮಾಡ್ತೀರಿ? ನೋಡ್ತೀವಿ. ಸೆಲ್ಫಿಯಿಂದ ಒಂದು ಫೋಟೋ ತೆಗಿತೀರಿ ಅಲ್ವಾ? ಸರಿ, ಅದೇ ಹೂವನ್ನ ದೇವರ ಹತ್ರ ಪ್ರಸಾದ ಅಂತ ತಗೊಳ್ತೀರ, ಸರಿನಾ? ನಿಮ್ಮ ಮನೆಗೆ ಅಲ್ಲಿಂದ ಬರ್ಬೇಕಾದ್ರೆ ಮುಟ್ಸ್ಕೊಂಡ್ ಬರ್ತೀರಾ. ಅವಾಗ ಆ ಗುಲಾಬಿ ಹೂವನ್ನು ಮುಟ್ಕೊಂಡ್ಬಿಟ್ಟು ನೀವು ಕನ್ನಡಿ ಎದುರುಗಡೆ ನಿಂತಾಗ ನೀವು ಸುಂದರವಾಗಿ ಕಾಣ್ತಿರೋ ಕಾಣಲ್ವೋ? ಕಾಣ್ತೀವಿ. ಯಾವ್ದ್ರಿಂದ? ಹೂವಿನಿಂದ. ಸರಿ, ಅದೇ ಹೂವನ್ನ ನಿಮ್ಮ ಮಗಳಿಗೆ ಕೊಡ್ತೀರಾ. ಆವಾಗ ಆ ಹೂವನ್ನ ಮಗಳು ಮುಟ್ಕೊಂಡಾಗ ಮಗಳು ಸುಂದರವಾಗಿ ಕಾಣ್ತಾರೋ ಕಾಣಲ್ವೋ? ಕಾಣ್ತಾರೆ. ಸರಿ, ಮಗನಿಗೆ ಕೊಡ್ತೀರಾ. ಮಗ ಎಲ್ಲಿ ಜೋಬಲ್ಲಿ ಹಿಂಗೆ ಇಟ್ಕೊಳ್ತಾನೆ. ಆವಾಗ ಮಗ ಸುಂದರವಾಗಿ ಕಾಣ್ತಾನೋ ಕಾಣಲ್ವೋ? ಕಾಣಲ್ಲ. ಆ ಜೇಬಲ್ಲಿ ಇರ್ತದೆ, ಸುಂದರವಾಗಿ ಕಾಣೋದಿಲ್ವಾ? ಜೋಬಿನ ಮೇಲೆ ಇಟ್ಕೊಂಡು ಪಿನ್ ಹಾಕಿ ತಲೆ ಮೇಲೆ ಇಟ್ಕೊಳ್ಬೇಕು. ಅವ್ನು ಕಿವಿ ಮೇಲೆ ಇಟ್ಕೊಳ್ಬೇಕಿತ್ತು ಅಂತ ಕಾಣ್ತದೆ ಸುಂದರವಾಗಿ ಕಾಣ್ಲಿಕ್ಕೆ. ತಲೆ ಮೇಲೆ ಇಟ್ಕೊಳಿಕ್ ಜಡೆ ಅಂತೂ ಇಲ್ಲ ತಾನೆ, ಅವಾಗ ಎಲ್ಲಿ ಇಟ್ಕೊಳ್ಬೇಕಾಯ್ತು ಅವನು?
ಜೋಬಲ್ಲೇ. ಕಿವಿ ಮೇಲೆ ಇಟ್ಕೊಳ್ಬೇಕಾ? ಅಂದ್ರೆ ಆತ್ಮೀಯರೇ, ಈ ಹೂವು ಎಲ್ಲೆಲ್ಲಿ ಹೋಗತ್ತೋ ತನ್ನಲ್ಲಿರುವಂತ ಸೌಂದರ್ಯದ ಕಾರಣದಿಂದ ಬೇರೆ ಎಲ್ಲ ವಸ್ತುಗಳನ್ನು ಕೂಡ ಏನ್ ಮಾಡ್ತಾರೆ, ಸುಂದರವನ್ನಾಗಿ ಮಾಡುತ್ತೆ. ಹೌದಾ? ಹಾಗೆ ಇದು ಸ್ಥೂಲವಾಗಿ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನೀವು ಸೂಕ್ಷ್ಮವಾಗಿ ಆತ್ಮಿಕ ಗುಲಾಬಿಗಳಾಗಬೇಕು. ಏನಾಗ್ಬೇಕು? ಆತ್ಮಿಕ ಗುಲಾಬಿ. ಗುಲಾಬಿಗಳು ಆಗ್ಬೇಕು ಅಲ್ವಾ? ಹೇಗೆ ಹೂವಿನ ಗಿಡವನ್ನ ದೇವರಿಗೆ ಸೌಂದರ್ಯವಾಗಿ ಏನ್ ಮಾಡೋದಿಲ್ಲ, ಪೂಜೆಗೆ ಉಪಯೋಗ ಮಾಡಲ್ಲ, ಅದ್ರ ಹೂವು ಆದ್ಮೇಲೆ ಏನ್ ಮಾಡ್ತಾರೆ, ಅದನ್ನು ಉಪಯೋಗ ಮಾಡ್ತಾರೆ ಅಲ್ವಾ? ಹಾಗಿದ್ರೆ ಆತ್ಮಿಕ ಗುಲಾಬಿ ಅಂತಂದ್ರೆ ಏನು ಅಂತಂದ್ರೆ, ಆತ್ಮೀಯರೇ, ನಾವೆಲ್ಲರೂ ಕೂಡ ಪ್ರಪಂಚದಲ್ಲಿ ಎಲ್ಲೋ ಗಿಡವಾಗಿದ್ವಿ. ಹೇಗಾಗಿದ್ವಿ? ಗಿಡ. ಆ ಒಂದು ಪರ್ವತದ ಮೇಲೆ, ಎಲ್ಲೋ ಒಂದು ಗುಡ್ಡದ ಮೇಲೆ, ಏನು ಮೇಂಟೆನೆನ್ಸ್ ಇಲ್ದಿರುವಂತ ಮುಳ್ಳುಗಳಿಂದ ತುಂಬಿರುವಂತ ಒಂದು ಏನಾಗಿದ್ವಿ? ಗಿಡವಾಗಿದ್ವಿ ಅಲ್ವಾ? ಆ ಗಿಡವನ್ನ ಭಗವಂತ ತೆಗೆದುಕೊಂಡು ಬಂದ್ಬಿಟ್ಟು ಏನ್ ಮಾಡಿದ್ರು? ಸುಂದರ ಮಾಡಿ ಅದಕ್ಕೆ ಪಾಲನೆ, ಪೋಷಣೆ, ರಕ್ಷಣೆ ಎಲ್ಲವನ್ನು ಕೂಡ ಏನ್ ಮಾಡಿ ಕೊಟ್ಟುಬಿಟ್ಟು ಅದೇನ್ ಮಾಡಿದ್ರು ಬಾಬಾ? ಸುಂದರವಾದಂತ ಹೂವನ್ನಾಗಿ ಮಾಡಿದರು. ಸರಿ, ಈಗ ಭಗವಂತನ ಪ್ರಶ್ನೆ. ಎದೆಗಣ ಮನೆಯಿಂದ ನೀವು ಕೇಳ್ಕೊಂಡ್ಬಿಟ್ಟು ಒಂದು ಹೂವಿನ ಗಿಡದ ರೆಂಬೆಯನ್ನ ತಂದಿದಿರಿ, ಒಂದು ದಿನ ನೀರ್ ಹಾಕ್ತೀರಾ, ಒಂದು ವಾರ ನೀರ್ ಹಾಕಲ್ಲ, ಆವಾಗ ಗಿಡ ಚೆನ್ನಾಗಿ ಬೆಳೆಯತ್ತೋ ಬೆಳೆಯಲ್ವೋ? ಬೆಳೆಯಲ್ಲ. ಹಾಗೇನ್ ಮಾಡ್ಬೇಕು? ಅದಕ್ಕೆ ದಿನ ನೀರ್ ಹಾಕ್ಬೇಕು. ಸರಿ, ಗೊಬ್ಬರ ಹಾಕ್ಬೇಕು. ಗೊಬ್ಬರ ಸುವಾಸನೆ ಇರ್ತದೋ ದುರ್ವಾಸನೆ ಇರ್ತದೋ? ದುರ್ವಾಸನೆ ಅಲ್ವಾ? ಹಾಗೆ ಆದ್ಮೇಲೆ ಆ ಗಿಡವನ್ನ ತಂದುಬಿಟ್ಟು ನೆಟ್ಟಾಗ ಈ ಪ್ರಪಂಚದಲ್ಲಿ ನಿಮ್ಗೆ ದುರ್ವಾಸನೆ ಇರುವಂತ ಎಷ್ಟೋ ಜನ ಎಷ್ಟೋ ವಿಕಾರಗಳನ್ನ ಕೊಡ್ತಾರೆ. ಕೊಡ್ತಾರ ಕೊಡಲ್ವೋ? ಸಂಬಂಧ ಸಂಪರ್ಕದಲ್ಲಿ ಬಿಡ್ತಾರೆ ಅಲ್ವಾ? ಮತ್ತು ಆ ಗುಲಾಬಿ ಗಿಡ ಹಾಗೆ ಇದ್ದಾಗ ಆ ಒಂದು ಗಿಡವನ್ನ ತಂದುಬಿಟ್ಟು ಭೂಮಿಯಲ್ಲಿ ಹಾಕಿದಾಗ ಬಾಬಾ ಮೊದ್ಲು ಬಂದಿದ್ದರಿಂದ ಏನು ಅಂದ್ರೆ ಮುಳ್ಳುಗಳು. ಅದು ತಾನೆ? ಮುಳ್ಳುಗಳು ಬಂದಾಗ ಜನ ಬರ್ತಾರೋ ಬರಲ್ವೋ? ಬರ್ತಾರಾ? ಇಲ್ಲ, ದೂರ ಓಡ್ತಾರ. ಹಸುನು ಕೂಡ ತಿನ್ನೋದಿಲ್ಲ. ಹೌದು ತಾನೆ? ಯಾಕಂದ್ರೆ ಮುಳ್ಳಿದೆ ಅಂತ. ಹಾಗೆ ಆರಂಭದಲ್ಲಿ ನಾವು ಬಾಬನ ಮನೆಯಲ್ಲಿ ಬಂದಾಗ ನಮ್ಮಲ್ಲಿರುವಂತ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಏನಾಯ್ತು? ಹೊರಗಡೆಗೆ ಬಂತು ತಾನೆ? ಅವಾಗ ಅವ್ರು ನಮ್ಮ ಹತ್ರ ಯಾರು ಕೂಡ ಬರ್ಲಿಲ್ಲ. ಆದ್ರೂ ಭಗವಂತ ಪಾಲನೆ ಮಾಡೋದನ್ನ ಬಿಡ್ಲಿಲ್ಲ ಅಲ್ವಾ? ಬೇರೆ ಎಲ್ಲರೂ ಕೂಡ ಗೊಬ್ಬರವನ್ನ ಹಾಕಿದ್ರು. ಆ ಗೊಬ್ಬರದಲ್ಲಿ ದುರ್ವಾಸನೆ ಇದ್ರೂ ಕೂಡ ಆ ಒಂದು ಗಿಡ ಏನ್ ಮಾಡ್ತದೆ, ತನಗೆ ಬೇಕಾಗಿರೋದನ್ನ ಮಾತ್ರ ಎಳ್ಕೊಂಡು ಬಿಟ್ಟು ಸುವಾಸನೆಯನ್ನ ಕೊಡ್ತದೆ. ಏನ್ ಕೊಡುತ್ತೆ? ಹಂಗಂದ್ರೆ ಸಪ್ತಗುಣಗಳು ಪ್ರತಿದಿನ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ವೆರೈಟಿ ಆತ್ಮಗಳು ಬರ್ತಾರೆ ಗೊಬ್ಬರವನ್ನ ಕೊಡ್ಲಿಕ್ಕೆ. ಹೊರಗಡೆ ನೋಡ್ಲಿಕ್ಕೆ ಗೊಬ್ಬರ ಕಪ್ಪಿರ್ತದೆ, ದುರ್ವಾಸನೆ ಇರ್ತದೆ. ಅಂದ್ರೆ ಆ ಶರೀರದಲ್ಲಿ ಆ ಆತ್ಮಗಳಲ್ಲಿ ಏನಿರ್ತದೆ ಆದ್ಮೇಲೆ? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇರ್ತದೋ ಇರಲ್ವೋ? ಓಕೆ. ಸೆಗಣಿ ನೋಡ್ಲಿಕ್ಕೆ ಕಪ್ಪಿಗಿರ್ತದೋ ಬೆಳ್ಳಗಿರ್ತದೋ? ಕಪ್ಪಿಗಿರ್ತದೆ. ಅದನ್ನು ಮುಟ್ಟಿದ್ರೆ ಚೆನ್ನಾಗಿರ್ತದ, ಕಷ್ಟ ಆಗತ್ತೋ? ವಾಸನೆನೋ ದುರ್ವಾಸನೆನೋ? ದುರ್ವಾಸನೆ. ಆದ್ರೂ ಕೂಡ ಗಿಡಕ್ಕೆ ಯಾಕೆ ಹಾಕ್ತಾರೆ? ಸಂಪತ್ಭರಿತವಾದ ಗೊಬ್ಬರ. ಯಾಕಂತಂದ್ರೆ ಆ ಒಂದು ಗೊಬ್ಬರದಲ್ಲೂ ಕೂಡ ವಿಶೇಷವಾಗಿ ಸೆಗಣಿ ಗೊಬ್ಬರದ ಬಗ್ಗೆ ಮಾತಾಡ್ತಾ ಇರುವಂತದ್ದು. ಆ ಗೊಬ್ಬರದಲ್ಲಿ ಅದು ಕೈಗೆ ಮೆತ್ಕೊಳ್ಳುವಂತ ಗುಣ ಇದೆ, ದುರ್ವಾಸನೆ ಗುಣ ಇದೆ. ಇದ್ರೂ ಕೂಡ ಅದರಲ್ಲಿ ಗಿಡ ಬೆಳೆಯುವಂತಹ ಏನಿದೆ ಒಂದು ಗುಣನೂ ಕೂಡ ಅದರಲ್ಲಿ ಇದೆ ತಾನೆ? ಅದೇ ಗಿಡ ಏನ್ ಮಾಡ್ತದೆ, ಅದನ್ನ ಮಾತ್ರ ಹೇಳ್ಕೊಂಡ್ಬಿಟ್ಟು ಏನಾಗತ್ತೆ, ದೊಡ್ಡದಾಗತ್ತೆ. ಹಾಗೆ ಆದ್ಮೇಲೆ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮಗಳಲ್ಲೂ ಕೂಡ ಸಪ್ತ ಗುಣಗಳು ಇದ್ದಾವೋ ಇಲ್ವೋ? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇದೆಯೋ ಇಲ್ವೋ? ಎದಗಡೆಗೆ ಏನ್ ಕಾಣ್ತದೆ? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರನೇ ಕಾಣ್ತದೆ ಅಲ್ವಾ? ಅದು ಒಳಗಡೆಗೆ ಏನಿರ್ತದೆ? ಸಪ್ತ ಗುಣಗಳು. ಹಾಗಿದ್ರೆ ನಾವ್ ಯಾವ್ದನ್ನ ತಗೊಳ್ಬೇಕು? ಸಪ್ತಗುಣಗಳು. ಆ ಸಪ್ತ ಗುಣಗಳನ್ನ ತೆಗೆದುಕೊಂಡು ಆ ಗಿಡ ದೊಡ್ಡದಾಗ್ತಾ ಹೋದಾಗ ಜೋರಾಗಿ ಮಳೆ ಬರ್ತದೆ, ಬಿರುಗಾಳಿಗಳು ಬರ್ತಾವೆ,
ಬರ್ತಾವ ಬರಲ್ವೋ? ಆಲೆ ಕಲ್ಲು ಬಳೆಗಳ ಬೀಳ್ತವೆ, ಧೂಳು ಬಂದ್ ಬಿಡ್ತದೆ. ಕೆಲವೊಂದ್ಸಲ ಪಕ್ಕದ ಮನೆಯವರು ಕೂಡ ಗಿಡ ಎತ್ಕೊಂಡು ಹೋಗ್ಬಿಡ್ಬೋದು, ಗೊತ್ತಾಗೋದಿಲ್ಲ. ಹೌದು ತಾನೆ? ಹೀಗೆ ಮಾಯಿ, ಪಂಚತತ್ವ, ಗ್ರಹ ಯುದ್ಧ, ನಮ್ಮ ಕರ್ಮದ ಲೆಕ್ಕಾಚಾರಗಳು, ಬೇರೆ ಆತ್ಮಗಳು ಆ ಗಿಡವನ್ನ ಅಲ್ಲಾಡಿಸ್ಲಿಕ್ಕೆ ನೋಡ್ತಾವೋ ನೋಡಲ್ವೋ? ನೋಡ್ತೀವಿ. ಯಾಕಂದ್ರೆ ಓಪನ್ ಅಲ್ಲಿ ಇರ್ತದೆ ಆತ್ಮೀಯರ ಅದನ್ನ, ಅಲ್ವಾ? ಆದ್ರೆ ಅದು ಅದನ್ನೆಲ್ಲವನ್ನ ದಾಟಿ 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 ಕೆಲವೊಂದು ತಿಂಗಳ ನಂತರ, ಕೆಲವೊಂದು ವರ್ಷಗಳ ನಂತರ ಏನಾಗ್ತದದು? ಸ್ಥಿರವಾಗಿ ನಿಂತ್ಕೊಳ್ಳುತ್ತೆ. ನಿಂತ ಮೇಲೆ ಗುಲಾಬಿ ಹೂವನ್ನ ಕೊಡುತ್ತೆ. ಗುಲಾಬಿ ಹೂ ಕೊಟ್ಟ ಮೇಲೆ ಜನರಿಗೆ ಅದೇನಾಗಿರ್ತದೆ? ಸುಂದರ. ಆಕರ್ಷಣೆ ಆಗ್ತದೆ. ಆವಾಗ ಆ ಗುಲಾಬಿ ಹೂವನ್ನ ಮಾತ್ರ ಗಿಡದಿಂದ ಬೇರೆ ಮಾಡಿಬಿಟ್ಟು ಅದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತಾರೆ? ದೇವರ ಮುಡಿಯಲ್ಲಿ ಇಡ್ತಾರೆ. ಜನ ಉಪಯೋಗ ಮಾಡ್ಕೊಳ್ತಾರೆ, ತಾವೂ ಉಪಯೋಗ ಮಾಡ್ತಾರೆ, ಗುಲ್ಕಂದ್ ಮಾಡ್ಕೊಂಡು ತಿನ್ನುತ್ತಾರೆ. ಯಾವ್ದನ್ನ? ಎಲೆಯಿಂದನೋ ಗುಲಾಬಿ ಹೂವಿಂದನೋ? ಗುಲಾಬಿ ಹೂವಿಂದ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ, ನಮ್ಮ ಜೀವನನು ಕೂಡ ಈ ಗುಲಾಬಿ ಹೂವಿನ ಹಾಗೆ. ಮೊದಲು ನಾವು ಮುಳ್ಳಿನ ಕಾಡಾಗಿದ್ವಿ, ಅದನ್ನ ಕರ್ಕೊಂಡು ಬಂದ್ಬಿಟ್ಟು ಬಾಬಾ ನಮ್ಮ ಭೂಮಿಯಲ್ಲಿ ನೆಟ್ಟು ಅದಕ್ಕೆ ನೀರನ್ನ ಹಾಕಿ ದೊಡ್ಡದನ್ನಾಗಿ ಮಾಡಿ, ಮೊದಲು ಮಾಡಿದಾಗ ಏನ್ ಬಂತು? ಮುಳ್ಳೇ ಬಂತು. ಆಮೇಲೆ ಆ ಒಂದು ಹೂವು ಆಗುವವರೆಗೂ ಕೂಡ ನಾವೇನ್ ಮಾಡ್ಬೇಕಾಗ್ತದೆ? ವೇಟ್ ಮಾಡ್ಬೇಕಾಗ್ತದೆ. ಇನ್ನು ಕೆಲವೊಂದ್ಸಲ ಹೂವಾದ್ಮೇಲೂ ಕೂಡ ಕಳ್ತನ ಮಾಡ್ಕೊಂಡು ಹೋಗೋರು ತುಂಬಾ ಜನ ಇರ್ತಾರೆ, ತೊಂದರೆ ಕೊಡೋರು ಇರ್ತಾರೆ, ಅಲ್ವಾ? ಹಾಗೆ ನೀವು ಎಷ್ಟು ಆ ಒಂದು ದಿವ್ಯಗಳಿಂದ ಫಲೀಭೂತರಾಗ್ತಾ ಹೋಗ್ತಿರೋ ಅಷ್ಟು ನೀವು ಆತ್ಮಿಕ ಗುಲಾಬಿಗಳು ಆಗ್ತೀರಾ. ಎಷ್ಟದು ಹೂವಾಗಿ ಅರಳ್ತಾ ಹೋಗ್ತದೋ ಅದರ ಸುವಾಸನೆ ಏನಾಗ್ತಾ ಹೋಗ್ತದೆ? ಅಳ್ತಾ ಹೋಗುತ್ತೆ. ಮತ್ತೆ ಎಷ್ಟು ಹೂವಾಗತ್ತೋ ಜನ ಬಂದ್ಬಿಟ್ಟು ಗಿಡನೇ ಏನ್ ಮಾಡ್ಬಿಡ್ತಾರೆ? ಕಟ್ ಮಾಡಿಬಿಡ್ತಾರೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವೇನಾಗ್ಬೇಕು ಅಂತ ಹೇಳ್ತಾರೆ ಬಾಬಾ? ಆತ್ಮಿಕ ಗುಲಾಬಿಗಳು ಆಗಬೇಕು. ಇವಾಗ ಏನಾಗಿದ್ದೀವಿ? ಮುಳ್ಳುಗಳಿಂದ ತುಂಬಿರುವಂತಹ ಒಂದು ಗಿಡಗಳಾಗಿದ್ದೀವಿ. ಏನೂ ಪ್ರಯೋಜನ ಇಲ್ಲ. ಅದೇ ಆ ಒಂದು ಗಿಡವನ್ನ ಭಗವಂತನ ಹೂದೋಟದಲ್ಲಿ ಹಾಕಿದಾಗ, ಭಗವಂತ ಮಾಲಿ ಅವನ ಉದ್ಯಾನವನದಲ್ಲಿ ಹಾಕಿದಾಗ, ಅದಕ್ಕೆ ಬೇಕಾದಂತ ಮೇಂಟೆನೆನ್ಸ್ ಅನ್ನ ಮಾಡಿದಾಗ, ಅದೇ ಒಂದು ಮುಳ್ಳಿನ ಗಿಡ ಒಂದು ದಿನ ಏನಾಗ್ತದೆ? ಹೂವಾಗಿ ಪರಿವರ್ತನೆ ಆಗಿ ಪ್ರತಿದಿನ ವೆರೈಟಿ ಹೂವನ್ನ ಕೊಡ್ತಾ ಹೋದಾಗ ಜನ ಅದಕ್ಕೆ ಆಕರ್ಷಿತರಾಗ್ತಾರೆ. ಅವಾಗ ಜನ ಏನು ಯೋಚನೆ ಮಾಡ್ತಾರೆ? ಈ ಹೂವು ಎಷ್ಟು ಸುಂದರವಾಗಿದೆಯಲ್ಲ, ಈಗ ನಾನೇನ್ ಮಾಡ್ಬೇಕು? ಈ ಗಿಡವನ್ನ ನಮ್ಮ ಮನೆ ತೋಟದಲ್ಲೂ ಕೂಡ ಹಾಕಬೇಕು ಅಂತ ಬಿಟ್ಟು ಅವರಿಗೆ ಅನ್ಸತ್ತೆ. ಎಲ್ಲಿವರೆಗೆ ಆ ಗಿಡ ಹೂವನ್ನ ಬಿಡೋದಿಲ್ವೋ ಅಲ್ಲಿವರೆಗೆ ಹೂವಿನ ಸೌಂದರ್ಯ ಜನರಿಗೆ ಗೊತ್ತಾಗೋದಿಲ್ಲ. ಎಲ್ಲಿಯವರೆಗೆ ಭಗವಂತನಿಂದ ಪಾಲನೆಯನ್ನು ಪಡ್ಕೊಂಡು ನೀವು ಸೇವೆಗೆ ಯೋಗ್ಯರಾಗೋದಿಲ್ವೋ ಅಲ್ಲಿಯವರೆಗೆ ನಿಮ್ಮಲ್ಲಿರುವಂತ ವಿಶೇಷತೆಗಳು ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಅಲ್ಲಿಯವರೆಗೆ ನಾವು ವೇಟ್ ಮಾಡಬೇಕಾಗ್ತದೆ, ಸಾಧನೆ ಮಾಡಬೇಕಾಗ್ತದೆ, ಸ್ವರಕ್ಷಣೆ ಮಾಡಬೇಕಾಗತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ? ಅಯ್ಯೋ ಅಣ್ಣವ್ರೆ, ನಮ್ಮ ಮನೆಯವ್ರು ಹೋಗ್ಲಿಕ್ಕೆ ಬಿಡೋದಿಲ್ಲ, ನಮ್ಮ ಮಕ್ಕಳು ಹೋಗ್ಲಿಕ್ಕೆ ಬಿಡೋದಿಲ್ಲ, ಪಕ್ಕದ ಮನೆಯವ್ರು ಹಾಗೆ ಹೇಳ್ತಾರೆ, ಹೀಗೆ ಹೇಳ್ತಾರೆ. ಇದೆಲ್ಲ ಏನು ಅಂತಂದ್ರೆ ಆ ಒಂದು ಗಿಡ ಬೆಳಿಲಿಕ್ಕೆ ಮಧ್ಯದಲ್ಲಿ ಬರುವಂತ ವಿಘ್ನಗಳು. ಅದನ್ನೆಲ್ಲವನ್ನ ಎದುರಿಸಿ ನಾವು ನಿಂತಾಗ, ಒಂದು ಸಲ ಸುಂದರವಾದ ಹೂವಾದಾಗ, ಪ್ರತಿದಿನ ಹೂವು ಆಗ್ತಾ ಹೋದಾಗ ಆವಾಗ ಏನಾಗತ್ತೆ? ನಿಮ್ಮನ್ನ ನೋಡಿ ಬೇರೆಯವರು ಕೂಡ ಈಶ್ವರಿ ಜ್ಞಾನವನ್ನು ತೆಗೆದುಕೊಳ್ಳಿಕ್ಕೆ ಬರ್ತಾರೆ. ಅಂದ್ರೆ ಇವತ್ತು ಭೂಮಿಯಲ್ಲಿ ಗಿಡ ಹಾಕಿದ ತಕ್ಷಣ ಇವತ್ತೇ ಹೂ ಬಂದ್ಬಿಡುತ್ತಾ ಆತ್ಮೀಯರೇ? ಬರುತ್ತಾ? ಇಲ್ಲ. ಹಾಗೆ ಜೀವನದಲ್ಲಿ ಒಂದೇ ದಿನ ಗುಲಾಬಿ ಹೂ ಬರಬೇಕು? ಪ್ರತಿದಿನ ಗಿಡ ಗುಲಾಬಿ ಹೂ ಬರ್ತಾ ಇರ್ಬೇಕು? ಪ್ರತಿದಿನ ಗುಲಾಬಿ ಹೂವು ಬರ್ತದೆ. ಒಂದೇ ಕಲರ್ ಇಂದ ಬರಬೇಕು? ವೆರೈಟಿ ಕಲರ್ ಇಂದ ಬರಬೇಕು? ವೆರೈಟಿ ಕಲರ್ ಅಲ್ವಾ? ಹಾಗೆ ಪ್ರತಿದಿನ ಭಗವಂತನ ಕೈಯಲ್ಲಿ, ಅವನ ಹೂದೋಟದಲ್ಲಿ ನಿರಾಕಾರ ರೂಪದಲ್ಲಿ ಈ ರೀತಿ ಗುಲಾಬಿಗಳು ಬರ್ತಾ 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 ಹೋದಾಗ, ಯಾವ ಮುಳ್ಳು ಇರುವಂತ ಕಾರಣದಿಂದ ನಿಮ್ಮ ಹತ್ತನೂ ಜನ ಬರ್ತಾ ಇಲ್ವೋ ಅದ ಗುಲಾಬಿ ಹೂವನ್ನ ನೋಡ್ಬಿಟ್ಟು ಏನ್ ಮಾಡ್ತಾರೆ? ನಿಮ್ಮ ಹತ್ರ ಬರ್ತಾರೆ. ಮತ್ತೆ ಅಷ್ಟು ಗುಲಾಬಿ ಹೂಗಳಾದಾಗ ಭಗವಂತನು ನಿಮ್ಮನ್ನೇನ್ ಮಾಡ್ತಾರೆ? ಸ್ವೀಕಾರ ಮಾಡ್ತಾರೆ. ಹಾಗಿದ್ರೆ ನಾವು ಗುಲಾಬಿ ಹೂವಾಗಿ ನಾವು ಭಗವಂತನ ಪಾದ ಸೇರಬೇಕು, ಶಿರದ ಮೇಲೆ ಕೂತ್ಕೊಳ್ಬೇಕು, ತಲೆ ಮೇಲೆ ಕೂತ್ಕೊಳ್ಬೇಕು, ಪಾದದಲ್ಲಿ ಹೋಗ್ಬೇಕು?
ಎಲ್ಲೋಗ್ಬೇಕು? ತಲೆ ಮೇಲೆ ಕೂತ್ಕೊಳ್ಳಿ. ತಲೆ ಮೇಲೆ ಕೂತ್ಕೊಳ್ಬೇಕು. ಅಷ್ಟು ನಾವು ಯೋಗ್ಯರಾಗ್ಬೇಕು. ಅದಕ್ಕಾಗಿ ಹೇಳ್ತಾರೆ, ಎಲ್ಲಿವರೆಗೆ ನಿನ್ನಿಂದ ಆ ಒಂದು ಬೀಜದ ಫಲ ಬರುವುದಿಲ್ಲವೋ ಅಲ್ಲಿವರೆಗೆ ಫುಲ್ ಅರಳೋದಿಲ್ಲವೋ ಅಲ್ಲಿವರೆಗೆ ನಾನು ನಿನ್ನನ್ನೇನ್ ಮಾಡೋದಿಲ್ಲ, ಸ್ವೀಕಾರ ಮಾಡೋದಿಲ್ಲ. ಸರಿ, ಒಂದು ಸಲ ಆ ಗುಲಾಬಿ ಹೂವು ದೇವರ ತಲೆ ಮೇಲೆ ಹೋಗ್ಬಿಟ್ಟು ಹೊರಗಡೆಗೆ ಬಂದಾಗ ಆ ಹೂವೇನಾಗಿರ್ತದೆ? ಬಾಡೋಗಿರುತ್ತೆ. ಆ ಪ್ರಸಾದ ಆಗಿರುತ್ತೆ. ಪ್ರಸಾದ. ಹೌದಾ? ಹಾಗೆ ನಮ್ಮಲ್ಲಿ ಆ ಭಗವಂತನಿಂದ ಪಾಲನೆ, ಭಗವಂತನಿಂದ ರಕ್ಷಣೆ, ಇದನ್ನು ನಾವು ಮಾಡಿದಾಗ ನಮ್ಮ ಜೀವನದಲ್ಲೂ ಕೂಡ ಏನು ಬರ್ತದೆ ಆದ್ಮೇಲೆ? ಪ್ರತಿದಿನ ಗುಲಾಬಿ ಹೂವು, ಪ್ರತಿದಿನ ಅಮೃತ ವೇಳೆಯಲ್ಲಿ ನಮ್ಮ ಮನಸ್ಸನ್ನ, ನಮ್ಮ ಸಂಕಲ್ಪವನ್ನ, ನಮ್ಮ ಶ್ವಾಸವನ್ನ, ನಮ್ಮ ತನುಮನ ಧನವನ್ನ, ಕರ್ಮವನ್ನ, ಕರ್ಮೇಂದ್ರಿಯವನ್ನ ಕೊಟ್ಟಾಗ ಅದು ಪ್ರಸಾದವಾಗತ್ತೆ. ಭಗವಂತನ ಕೈಲಿ ಒಂದು ಸಾಧನವಾಗ್ತದೆ. ಎಷ್ಟೋ ಜನರ ಸಮಸ್ಯೆ ಪರಿಹಾರ ಮಾಡುವಂತ ಒಂದು ಶಕ್ತಿ ಪಡ್ಕೊಳತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ಎಕ್ಕದ ಹೂವಾಗೋದು ಬೇಡ, ಮಲ್ಲಿಗೆ ಹೂವಾಗೋದು ಬೇಡ. ಯಾವ ಹೂವಾಗ್ಬೇಕು? ಆತ್ಮಿಕ ಗುಲಾಬಿ. ಗುಲಾಬಿ ಹೂಗಳಾಗ್ಬೇಕು. ಅದಕ್ಕಾಗಿ ಮೊದಲು ನಾವು ಭಗವಂತನ ಕೈಯಲ್ಲಿ ಏನಾಗಿರ್ತೀವಿ? ಮುಳ್ಳುಗಳಿಂದ ಕೂಡಿರುವಂತ ಒಣಗಿರುವಂತ ಒಂದು ಏನಾಗಿರ್ತೇವೆ, ಒಂದು ಯಾವುದೋ ಒಂದು ಗಿಡ, ಅದಕ್ಕೆ ಏನು ಹೂವು ಬರೋದಿಲ್ಲ, ಏನೂ ಬರೋದಿಲ್ಲ ಅಲ್ವಾ? ರೋಗ ಆ ಬಂದು ಆ ಆ ರೋಗ ರೋಗ ಹೂವನೂ ಬಂದು ಇಲ್ಲ, ಹಣ್ಣುನೂ ಇಲ್ಲ, ಮೇಂಟೆನೆನ್ಸ್ ಇಲ್ಲ, ಏನೂ ಇಲ್ಲ. ಅದಕ್ಕಾಗಿ ನಮ್ಮನ್ನ ನೋಡಿದಾಗ, ನಮ್ಮ ಜೀವನವನ್ನು ನೋಡಿದಾಗ ಬೇರೆಯವ್ರಿಗೂ ಕೂಡ ಅನ್ಸ್ಬೇಕು. ಏನನ್ಸ್ಬೇಕು? ಇಂತಹ ಗಿಡ ನಮ್ಮ ತೋಟದಲ್ಲಿ ಇರಬೇಕು. ಅವಾಗ ನಿಮಗೆ ಗಿಡನ ಯಾವ ನರ್ಸರಿಯಿಂದ ತಂದಿದ್ದೀರಿ, ಹೇಗೆ ಮೇಂಟೈನ್ ಮಾಡಿದ್ದೀರಿ ಕೇಳ್ತಾ ಇರ್ತಾನೆ ಅವರು. ಅದಕ್ಕಾಗಿ ಎಲ್ಲಿಯವರೆಗೆ ಗುಲಾಬಿ ಆಗುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ನಿಮ್ಮಲ್ಲಿರುವಂತ ವಿಶೇಷತೆ ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನೋಡಿ, ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದ ತಕ್ಷಣದಲ್ಲಿ ನಿಮ್ಮನ್ನ ಭಗವಂತ ಸೇವೆಗೆ ಉಪಯೋಗ ಮಾಡ್ಕೊಳ್ತಾರ? ಇಲ್ಲ. ನೀವು ಸಾಧನೆ ಮಾಡಬೇಕಾಗ್ತದೆ, ನೀವು ಯೋಗ್ಯರಾಗಬೇಕಾಗ್ತದೆ, ಜ್ಞಾನವನ್ನು ತಿಳ್ಕೊಳ್ಬೇಕಾಗ್ತದೆ, ಯೋಗ ಮಾಡಬೇಕಾಗ್ತದೆ, ನಿಯಮಗಳನ್ನ ಜೀವನದಲ್ಲಿ ತರಬೇಕಾಗ್ತದೆ. ಆದ ಮೇಲೆ ಏನಾಗ್ತದೆ? ನಿಮ್ಮನ್ನ ಸೇವೆಗೆ ಉಪಯೋಗ ಮಾಡ್ಕೊಳ್ತಾರೆ. ಅದಕ್ಕಾಗಿ ಬಾಬನ ಪ್ರಶ್ನೆ, ಪ್ರತಿದಿನ ಬೆಳಗಿಂದ ಸಾಯಂಕಾಲದವರೆಗೂ ಒಣಗದೆ ಇರುವಂತಹ ಭಗವಂತನ ಶಿರದ ಮೇಲೆ ಇರುವಂತಹ ಸದಾಕಾಲ ಆತ್ಮಿಕ ಗುಲಾಬಿ ಆಗಿದ್ದೀರಾ? ಪ್ರತಿದಿನ ಭಗವಂತನ ತಲೆ ಮೇಲೆ ಇರ್ಬೇಕೋ ಅಥವಾ ಡೆಡ್ ಬಾಡಿ ಮೇಲೆ ಇರ್ಬೇಕೋ? ಭಗವಂತನ ಮುಡಿ ಮೇಲೆ ಇರ್ಬೇಕು. ಅಥವಾ ಐ ಲವ್ ಯು ಅಂತ ಬಿಟ್ಟು ಯಾರೋ ಒಂದು ಪ್ರೇಮಿ ಕೈಯಲ್ಲಿ ನೀವು ಗುಲಾಬಿ ಹೂ ಆಗ್ಬೇಕು? ಅದು ಗುಲ್ಕಂದ ಆಗುವಂತ ಗುಲಾಬಿ ಹೂ ಆಗ್ಬೇಕು? ಯಾವ ಗುಲಾಬಿ ಹೂ ಆಗ್ಬೇಕು? ಅಣ್ಣ, ಅದು ಗಿಡದಿಂದ ಹೂನ್ ಕೀಳ್ಲೇಬಾರ್ದು, ಗಿಡದಲ್ಲೇ ಇರ್ಬೇಕು. ಅವಾಗ ಹೆಚ್ಚು ಸಮಯ ಅಲ್ಲಿರುತ್ತೆ, ಆ ಸುಗಂಧನ ಅಲ್ಲೆಲ್ಲ ಹರಡ್ತಾ ಇರುತ್ತೆ. ನೋಡಿ, ಕಿತ್ಬಿಟ್ರೆ ಗಿಡದಲ್ಲೇ ಇದ್ರೆ ಅದಕ್ಕೆ ಪ್ರಸಾದ ಅಂತ ಹೇಳೋದಿಲ್ಲ. ಆ ಗಿಡದಲ್ಲೇ ಗುಲಾಬಿ ಹೂವಿದ್ರೆ ಅವಾಗ ಏನು ಹೂ ಬಂತು ಅಷ್ಟೇನೆ. ಅದ್ರ ವ್ಯಾಲ್ಯೂ ಬರೋದು ಯಾವಾಗ? ಪ್ರಸಾದ ಆದಾಗ. ಈಗ ಅದೇ ಹೂವನ್ನ ಡೆಡ್ ಬಾಡಿಗೂ ಯೂಸ್ ಮಾಡ್ತಾರೆ, ಹೆಣ್ಮಕ್ಳು ತಲೆ ಮೇಲೂ ಮುಟ್ಕೊಳ್ತಾರೆ ಅಲ್ವಾ, ಇಲ್ಲೂ ಕೂಡ ಇಟ್ಕೊಳ್ತಾರೆ, ಸ್ವಾಗತನೂ ಕೂಡ ಮಾಡ್ತಾರೆ. ಆದ್ರೆ ವ್ಯಾಲ್ಯೂ ಬರೋದು ಯಾವಾಗ? ಅದು ಯಾವಾಗ ಬರೋದು? ಮೂರ್ತಿಯ ಜೊತೆಗೆ ಸಂಪರ್ಕದಲ್ಲಿ ಬಂದಾಗ. ಹೌದು ತಾನೆ? ಹಣ ಕೊಟ್ಬಿಟ್ಟು ಖರೀದಿನೂ ಕೂಡ ಮಾಡ್ಬೋದು, ಆದ್ರೆ ಆ ಹೂವಿನ ಒಂದು ಜನ್ಮ ಸಾರ್ಥಕವಾಗೋದು ಯಾವಾಗ? ಭಗವಂತನ ಜೊತೆಗೆ ಜೋಡಣೆ ಆದಾಗ ಅಲ್ವಾ? ಅಲ್ಲಿದ್ದಾಗ ಸುಂದರವಾಗಿ ಕಾಣತ್ತೆ. ಹೌದು. ಈಗ ನಾನು ಎಲ್ಲಾ ಭಗವಂತನ ಉಪಯೋಗ ಮಾಡ್ಬಿಟ್ಟು ನಾನು ಮಾತ್ರ ಸುಂದರವಾಗಿದ್ರೆ ಹೆಂಗಿರ್ತದೆ? ಭಗವಂತನ ಜೊತೆಗೆ ಸೇರಿದಾಗ ಅದಕ್ಕೊಂದು ಎಡಿಷನ್ ಪ್ರಸಾದ ಅಂತ ಸೇರುತ್ತಲ್ವಾ? ಆಗತ್ತೋ ಆಗಲ್ವೋ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಒಂದು ದಿವಸ ನೀವು ಭಗವಂತನ ಜೊತೆಲಿ ಇರ್ಬೋದು, ಇನ್ನೊಂದು ದಿವಸ ಡೆಡ್ ಬಾಡಿಗೆ ಯೂಸ್ ಮಾಡ್ಬೋದು, ಆದ್ರೆ ಯಾವಾಗಲೂ ಕೂಡ ನಿಮ್ಮ ಸುಗಂಧವನ್ನ ನೀವೇನ್ ಮಾಡ್ತಾ ಇರ್ಬೇಕು? ಕೊಡ್ತಾ ಇರಬೇಕಾಗ್ತದೆ. ಅದಕ್ಕಾಗಿ ಆದ್ಮೇಲೆ ಈ ಪ್ರಪಂಚದಲ್ಲಿ ಕೊಳಕು ಇದೆ, ಕೆಸರು ಇದೆ, ಕೆಸರು ಕೊಡೋರು ಕೂಡ ಇರ್ತಾರೆ. ಈಗ ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ ನೀವು ಗುಲಾಬಿ ಹೂವನ್ನ ತಂದ್ಬಿಟ್ಟು ಬೆಳೆಸ್ತಿರೋ ಅಥವಾ ಭಗವಂತನ ತೋಟದಲ್ಲಿ ನೀವು ಗುಲಾಬಿ ಹೂವಾಗ್ಲಿಕ್ಕೆ ಇಷ್ಟಪಡ್ತಿರೋ? ಭಗವಂತನ ತೋಟದಲ್ಲಿ ಗುಲಾಬಿ ಅಲ್ವಾ? ನಮ್ಮ ತೋಟದಲ್ಲಿ ಇದ್ರೆ ನಾನು 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 ಬರ್ತದೆ. ಭಗವಂತನ ತೋಟದಲ್ಲಾದ್ರೆ ಭಗವಂತ ಸೇವೆ. ತೋಟ ಒಂದು, ಗಿಡ ಒಂದು, ನೆಟ್ಟಿರೋದವನು, ಗೊಬ್ಬರ ಹಾಕ್ತಿರೋದವನು, ರಕ್ಷಣೆ ಮಾಡ್ತಿರೋದವನು, ಬೇಲಿ ಹಾಕಿರೋದವನು, ಎಲ್ಲಾನು ಅವನು. ಆಮೇಲೆ ಹೂವಾದ್ಮೇಲೆ ಉಪಯೋಗ ಮಾಡ್ತಿರೋದು ಅವರೇ.
ಅವನೇ. ಯಾರಿಗೆ ಪ್ರಸಾದ ರೂಪದಲ್ಲಿ ಕೊಡ್ಬೇಕು ಕೊಡ್ತಾ ಇರೋದು ಅವರೇ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಒಂದು ದಿನದಲ್ಲಿ ಎಷ್ಟು ಸಮಯ, ಎಷ್ಟು ಸಂಕಲ್ಪವನ್ನ ಏನ್ ಮಾಡ್ತಾ ಇದ್ದೀರಿ ನೀವು? ಭಗವಂತನ ಕೈಯಲ್ಲಿ ಕೊಡ್ತಾ ಇದ್ದೀರಿ. ಯಾವುದಕ್ಕೆ? ಆತ್ಮಿಕ ಗುಲಾಬಿ ಆಗಲಿಕ್ಕೆ. ಅದರಿಂದ ಸೌಂದರ್ಯನೂ ಬರ್ತದೆ ಮತ್ತು ಸುವಾಸನೆನೂ ಬರ್ತದೆ. ಏನೇನು ಬರ್ತದಂತೆ? ಗುಲಾಬಿ ಹೂವಲ್ಲಿ ಏನ್ ಬರ್ತದೆ? ಸೌಂದರ್ಯನೂ ಇರ್ತದೆ, ಸೈಜು ಕೂಡ ಇರ್ತದೆ ಮತ್ತು ಸುವಾಸನೆನೂ ಕೂಡ ಇರ್ತದೆ. ಹಾಗೆ ನಿಮ್ಮಿಂದ ಆ ಶಕ್ತಿಗಳು ಏನಾಗಬೇಕು? ಪ್ರವಾಹ ಆಗಬೇಕು. ಅದಕ್ಕಾಗಿ ಆತ್ಮಿಕ ಗುಲಾಬಿಗಳು ನೀವು ಆಗಬೇಕು. ಇಷ್ಟು ಗುಲಾಬಿ ಆಗ್ಬಿಟ್ಟು ಬೆಳಿಗ್ಗೆ ನೀವು ತೋಟದಲ್ಲಿ ಚೆನ್ನಾಗಿ ಅರಳಿರ್ತಿರೋ, ಪ್ರತಿದಿನ ಅಮೃತ ವೇಳೆ ನಾನೇನು ಮಾಡ್ತೇನೆ? ನಿಮ್ಮನ್ನು ನಾನು ಧರಿಸ್ತೇನೆ. ಧರಿಸಿದ ನಂತರದಲ್ಲಿ ಪ್ರತಿದಿನ ಬಂದಿರುವಂತ ಭಕ್ತರಿಗೆ ಅದೇ ಹೂವನ್ನ ಏನು ಮಾಡ್ತೇನೆ? ಪ್ರಸಾದ ರೂಪದಲ್ಲಿ ಕೊಡ್ತೇನೆ. ಆದ್ಮೇಲೆ ಗೊತ್ತಿರಲಿ ನಿಮಗೆ, ನಾವು ಕೆಲವೊಂದ್ಸಲ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ದೇವಸ್ಥಾನಕ್ಕೆ ಹೋದಾಗ ಏನ್ ಮಾಡ್ತೀವಿ? ಕೇಳ್ಕೊಳ್ತೀವಿ, ದೇವರೇ ಈ ಕೆಲಸ ಆಗುತ್ತೋ ಇಲ್ವೋ ಕೇಳಿ ಅಂತ. ಪ್ರಸಾದ ಹಚ್ಚೋದು ಅಂತ ಹೇಳ್ತಾರೆ ನಮ್ಮ ಕಡೆಗೆಲ್ಲ ಅಲ್ವಾ? ಆ ಹೂ ಬಲಗಡೆಗೆ ಬಿದ್ದರೆ ದೇವರು ಪ್ರಸಾದ ಕೊಟ್ಟಿದ್ದಾರೆ ಅಂತ ಅರ್ಥ. ಎಡಗಡೆಗೆ ಬಿದ್ದರೆ ಬೇಡ ಅಂತ ಲೆಕ್ಕ ಅಲ್ವಾ? ಅವಾಗ ಹೂವೇನಿದೆ ಸಿಂಗಲ್ ಇರ್ಬೇಕು, ಮಾಲೆ ರೂಪದಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ನಾರ್ಮಲಿ ಅಲ್ವಾ? ಅದಕ್ಕಾಗಿ ನಾವು ಪ್ರಸಾದವಾಗಬೇಕು, ಅಂದ್ರೆ ಬೇರೆಯವರ ಕರ್ಮವನ್ನ ಮಾಡ್ಲಿಕ್ಕೆ ಸಫಲತೆ ಕೊಡುವಂಥವ್ರಾಗ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಇನ್ನು ಬೇರೆಯವರ ತೋಟವನ್ನು ನೋಡೋದಲ್ಲೇ ಬ್ಯುಸಿ ಆಗಿದ್ದೀರೋ, ಅಥವಾ ನಿಮ್ಮ ಮನೇಲಿ ತಂದ್ಬಿಟ್ಟು ಆ ಗಿಡವನ್ನ ಹಾಕಿದ್ದೀರೋ, ಅಥವಾ ನಿಮ್ಮ ಗಿಡವನ್ನ ಅದು ಭಗವಂತನ ತೋಟದಲ್ಲಿ ಕೊಟ್ಬಿಟ್ಟು ಅವನಿಗೆ ಜವಾಬ್ದಾರಿ ಕೊಟ್ಟಿದ್ದೀರೋ. ಭಗವಂತನ ತೋಟದಲ್ಲಿ ಜವಾಬ್ದಾರಿ ಅಂತಂದ್ರೆ ಏನು? ಭಗವಂತ ಮಾಲೀಕ ಆಗಿದ್ದಾನೆ. ತನು ಮನವನ್ನ ಅವನಿಗೆ ಕೊಡ್ಬೇಕು. ನೀನ್ ಬಂದ್ಬಿಟ್ಟು ನೀರ್ ಹಾಕಬೇಕಪ್ಪ, ನೀನ್ ಬಂದ್ಬಿಟ್ಟು ಶಕ್ತಿ ಕೊಡ್ಬೇಕಪ್ಪ, ಅವನತ್ರ ನಾವು ಮಾಡಿಸ್ಬೇಕು. ಮನಸ್ಸನ್ನ ಪರಮಧಾಮದಲ್ಲಿ ಇಡ್ಬೇಕು, ನನ್ನ ಮನೇಲಿ ಇಟ್ಕೊಳ್ಳೋದಲ್ಲ, ನಾನ್ ತಂದ್ಬಿಟ್ಟು ಬೆಳೆಸೋದಲ್ಲ. ಏನ್ ಮಾಡ್ಬೇಕು ಅಂದ್ರೆ ನಾನು ಹೇಳುವಂತ ಅಹಂಭಾವ ಅಭಿಮಾನ ನನ್ನಲ್ಲಿ ಬರಬಾರ್ದು. ಅಂದ್ರೆ ನಮ್ಮ ತೋಟದಲ್ಲಿ ಬೆಳೆಯುವಂತ ಗುಲಾಬಿ ಆಗ್ಬೇಕು, ಭಗವಂತನ ತೋಟದಲ್ಲಿ ಬೆಳೆಯುವಂತ ಗುಲಾಬಿ ಹೂ ಆಗ್ಬೇಕು. ಯಾವ ಗುಲಾಬಿ ಹೂ ಆಗ್ಬೇಕು? ಭಗವಂತನ ತೋಟದಲ್ಲಿ ಬೆಳೆ. ಸರಿ, ನಿಮ್ಮ ತೋಟದಲ್ಲಿ ಪ್ರತಿದಿನ ಒಂದೇ ಗುಲಾಬಿ ಹೂ ಆಗ್ಬೇಕು, ತುಂಬಾ ಗುಲಾಬಿ ಹೂ ಆಗ್ಬೇಕು? ಗಿಡ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಹೋದಾಗ ಏನಾಗ್ತದೆ ಜಾಸ್ತಿ. ಅಲ್ವಾ? ನೀವು ಪೀಸ್ ಪಾರ್ಕಲ್ಲಿ ನೋಡಿರ್ಬೇಕು, ಗಿಡ ದೊಡ್ಡದಾಗ್ತಾ ಹೋದಾಗ ಏನಾಗ್ತದೆ? ಹೂವೇನಾಗ್ತಾ ಹೋಗ್ತದೆ? ಹೆಚ್ಚಿಗೆ ಬರ್ತಾ ಹೋಗುತ್ತೆ. ಹಾಗೆ ಪ್ರತಿದಿನ ನೀವು ಹೆಚ್ಚಿಗೆ ಹೂವನ್ನ ಕೊಡ್ತಾ 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 ಏನಾಗ್ಬೇಕು? ಬೇರೆಯವರ ಮುಡಿಗೆ ಶೃಂಗಾರವಾಗಬೇಕಾಗ್ತದೆ. ಸರಿ, ಹಾಗಿದ್ರೆ ಗುಲಾಬಿ ಹೂ ಆದ ಮೇಲೆ ಅದು ತನ್ನ ಸೌಂದರ್ಯದಿಂದ ಬೇರೆಯವರನ್ನು ಕೂಡ ಸುಂದರ ಮಾಡತ್ತೋ ಮಾಡಲ್ವೋ? ಮಾಡಲ್ವೋ? ಮಾಡುತ್ತೆ. ಹಾಗೆ ನೀವು ಎಲ್ಲೆಲ್ಲಿ ಇರ್ತೀರೋ ಅಲ್ಲಿ ನಿಮ್ಮ ಮೂಲಕ ಅಲ್ಲಿರುವಂತ ವಾತಾವರಣ, ವಾಯುಮಂಡಲ, ಆತ್ಮಗಳು ಎಲ್ಲರನ್ನೂ ಕೂಡ ಏನ್ ಮಾಡ್ಬೇಕಾಗ್ತದೆ? ಸುಂದರ ಮಾಡಬೇಕಾಗ್ತದೆ. ಯಾವ್ದಿಂದ? ಮನಸ್ಸಿನಿಂದ. ಫ್ರಾಗ್ರೆನ್ಸ್ ಅಂತ ಹೇಳ್ತಾರೆ, ಆ ಸುವಾಸನೆ ಹರಡಬೇಕಾಗ್ತದೆ. ಆ ರೀತಿ ಮಾಡಿದಾಗ ನೀವೇನಾಗ್ತೀರಿ? ಆತ್ಮಿಕ ಗುಲಾಬಿಗಳಾಗ್ತೀರಾ. ಅದಕ್ಕಾಗಿ ಈಗ ನೀವು ಸಂಗಮ ಯುಗದಲ್ಲಿ ಪರಮಾತ್ಮನ ಜೊತೆಗೆ ಪರಮಾತ್ಮನ ತೋಟದಲ್ಲಿ ಬೆಳೆದು ಭಗವಂತನ ಶಿರದ ಮೇಲೆ ಹೇರಿ ಬೇರೆಯವರಿಗೆ ಪ್ರಸಾದದ ರೂಪದಲ್ಲಿ ಸಮಸ್ಯೆ ಪರಿಹಾರ ಮಾಡಿರುವಂತ ಕಾರಣದಿಂದ ಅಲ್ಲಿ ಹೂವನ್ನ, ಆ ಒಂದು ಗುಲಾಬಿ ಹೂವನ್ನ ಏನ್ ಮಾಡ್ತಾರೆ? ಪೂಜೆಯನ್ನ ಮಾಡ್ತಾರೆ. ಎಷ್ಟೊಂದು ಸುಂದರ ಮಾತು ಗೊತ್ತಾ ಆತ್ಮೀಯರೇ? ಗುಲಾಬಿ ಹೂ ಕಷ್ಟಪಟ್ಬಿಟ್ಟು ಗಿಡ ಹೂವನ್ನು ಬೆಳೆದಾಗ ಜನ ಹೂವನ್ನು ಮಾತ್ರ ಕಿತ್ಕೊಂಡು ಹೋಗ್ತಾರೆ ಹೊರತು ಮುಳ್ಳಿನ ಗಿಡ ತಗೊಂಡು ಹೋಗ್ತಾರ? ಇಲ್ಲ. ಕಷ್ಟಗಳು ತೊಂದರೆಗಳು ಎಲ್ಲ ನಿಮಗಿರಲಿ, ಫಲ ಮಾತ್ರ ನಮಗಿರ್ಲಿ. ಸಾಧನೆ ನೀವು ಮಾಡಿ, ಪರಿಶ್ರಮ ನೀವು ಪಡಿ, ಅಮೃತ ವೇಳೆ ನೀವು ಕಷ್ಟಪಡಿ, ಆದ್ರೆ ನಮಗೆ ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ಮಾತ್ರ ನಮ್ಗೆ ಕೊಡಿ. ಜನ ಹೇಳ್ತಾ ಇರೋದೇನು? ರೆಡಿಮೇಡ್ ಫುಡ್ ಅನ್ನ ಮಾತ್ರ ಕೊಡಿ ಹೊರತು ಕಷ್ಟ ಇಲ್ಲ. ಗಾಳಿಯಲ್ಲಿ, ಬಿಸಿಲಲ್ಲಿ, ಚಳಿಯಲ್ಲಿ ಯಾರಿರ್ಬೇಕು? ಗುಲಾಬಿ ಗಿಡ ಇರಬೇಕು. ಗಾಳಿಯಲ್ಲಿ ಕೆಲವೊಂದ್ಸಲ ಹಿಂಗ್ ಅಲ್ಲಾಡ್ತಿರ್ತದೆ. ಹಾಗೆ ನಮ್ಮಲ್ಲಿ ಪರಿಸ್ಥಿತಿಗಳು ಬಂದ್ಬಿಟ್ಟು ನಾವು ಅಲ್ಲಾಡ್ತೀವಲ್ವಾ? ಅಷ್ಟೆಲ್ಲಾ ಪರಿಶ್ರಮ ಪಟ್ಟ ಮೇಲೂ ಕೂಡ ನಾವೇನ್ ಕೊಡ್ಬೇಕಾಗ್ತದಲ್ಲಿ? ಗುಲಾಬಿ ಹೂವನ್ನ ಕೊಟ್ಟಾಗ
ಜನ ಗುಲಾಬಿ ಹೂವನ್ನು ಮಾತ್ರ ತೆಗೆದುಕೊಂಡು ಹೋಗ್ತಾರೆ ಹೊರತು ಅದ್ರ ಹಿಂದಿರುವಂತ ಕಷ್ಟ ಏನು ಅಂತ ಬಿಟ್ಟು ಏನಾಗೋದಿಲ್ಲ, ಅವರಿಗೆ ಗೊತ್ತಾಗೋದಿಲ್ಲ. ಅಂತಹ ಗುಲಾಬಿ ಹೂವನ್ನ ಭಗವಂತ ಮಾಡ್ತಾರೆ, ತಲೆ ಮೇಲೆ ಕುಳಿಸ್ತಾರಂತೆ. ಅದಕ್ಕಾಗಿ ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ, ನೀವು ಗುಲಾಬಿ ಹೂವಾಗಿದ್ದೀರೋ ಭಗವಂತನ ತೋಟದಲ್ಲಿ, ಎಕ್ಕದ ಹೂವಾಗಿದ್ದೀರೋ, ಮಲ್ಲಿಗೆ ಹೂವಾಗಿದ್ದೀರೋ, ದಾಸವಾಳದ ಹೂವಾಗಿದ್ದೀರೋ, ಕಮಲದ ಹೂವಾಗಿದ್ದೀರೋ, ನೀವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕು. ಕಮಲದ ಹೂವು ದೇವರ ಹತ್ರ ಇಟ್ಟಾಗ ಅರಳಿರತ್ತೋ ಬಾಡೋಗತ್ತೋ? ಮಾಡೋಗುತ್ತೆ. ಬಾಡೋಗ್ಬಿಡತ್ತೆ ಅಲ್ವಾ? ಅದಕ್ಕಾಗಿ ಯಾವ ಹೂ ಆಗ್ಬೇಕು ನಾವು? ಗುಲಾಬಿ. ಓಕೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಹೂ ಆಗ್ಬೇಕು ಅಂತಂದ್ರೆ ಗುಲಾಬಿ ಹೂ ಆಗ್ಬೇಕಂತಂತೆ. ಸ್ವೀಟ್ ಆಗ್ಬೇಕು ಅಂದ್ರೆ ಏನಾಗ್ಬೇಕಂತೆ? ಸ್ವೀಟ್ ಆಗ್ಬೇಕು, ಸಿಹಿ ಆಗ್ಬೇಕಂದ್ರೆ ಏನಾಗ್ಬೇಕಂತೆ? ಗುಲಾಬ್ ಜಾಮೂನ್ ಅಂತ ಹೇಳ್ತಾರೆ ಬಾಬಾ. ಬಚ್ಚೆ ಆಪ್ಕೆ ಮುಹ್ ಮೇ ಗುಲಾಬ್ ಜಾಮೂನ್ ಅಲ್ಲ, ತಲೆ ಮೇಲೆ ಗುಲಾಬಿ ಹೂ ಮುಟ್ಕೊಂಡು ಸದಾ ಕಾಲ ಏನ್ ಮಾಡ್ತಾ ಹೋಗಿ ಗುಲಾಬ್ ಜಾಮೂನ್ ಅನ್ನ ತಿಂತಾ ಹೋಗಿ. ಹಂಗಂದ್ರೆ ನೀವು ಪ್ರತಿದಿನ ಭಗವಂತನ ತೋಟದಲ್ಲಿ ಗುಲಾಬಿ ಹೂವಾಗಿ ಬೆಳೆದು ಬೇರೆಯವರಿಗೆ ಶೃಂಗಾರ ಆಗಿ ಪ್ರಸಾದವಾದರೆ ನಿಮಗೆ ಸದಾ ಕಾಲ ಪ್ರತಿದಿನ ಪ್ರತಿಕ್ಷಣ ನಾನು ಗುಲಾಬ್ ಜಾಮೂನ್ ತಿನ್ನಿಸ್ತಾ ಇರ್ತೇನೆ. ಸರಿನಾ? ಯಾವ ಗುಲಾಬ್ ಜಾಮೂನು MTR ತಂದ್ಬಿಟ್ಟು ಮನೇಲಿ ಮಾಡ್ಕೊಂಡು ತಿಂದ್ಬಿಟ್ಟಿರ ಮತ್ತೆ ಅಷ್ಟು ಮನಸ್ಸೇನಾಗತ್ತೆ, ಖುಷಿ ಆಗತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಆತ್ಮೀಯರೇ, ನಮ್ಮ ಮನೆಯ ತೋಟದಲ್ಲಿ ಗುಲಾಬಿ ಹೂ ಬೆಳೆಸ್ಬೇಕು, ಈ ತೋಟದಲ್ಲಿ ಭಗವಂತನ ಕರ್ಕೊಂಡು ಬಂದ್ಬಿಟ್ಟು ಆತ್ಮಿಕ ಗುಲಾಬಿ ಬೆಳೆಸ್ಬೇಕು. ಇವಾಗ ಹೇಳಿ ಏನ್ ಮಾಡ್ಬೇಕು? ಆತ್ಮಿಕ ಗುಲಾಬಿ. ನಿಮ್ಮ ಮನೆಗೆ ಬಂದವ್ರಿಗೆ ಗುಲಾಬಿಯಿಂದ ಸ್ವಾಗತ ಮಾಡ್ಬೇಕು, ಈ ಗುಲಾಬಿಯಿಂದ ಸ್ವಾಗತ ಮಾಡ್ಬೇಕು? ಈ ಗುಲಾಬಿಯಿಂದ. ಆ ಗುಲಾಬಿ ಹೂವನ್ನು ತೆಗೆದ್ಬಿಟ್ಟು ಫೋಟೋದಲ್ಲಿ ದೇವರ ಮೇಲೆ ಇಡಬೇಕು, ಅಥವಾ ಈ ಗುಲಾಬಿ ತಗೊಂಡು ಹೋಗ್ಬಿಟ್ಟು ಭಗವಂತನ ಜೊತೆಯಲ್ಲಿ ಇರಬೇಕು? ಭಗವಂತನ ಜೊತೆ. ಅದಕ್ಕಾಗಿ ನೀವು ಚೆಕ್ ಮಾಡ್ಕೊಳ್ಳಿ, ಸ್ಥೂಲ ಗುಲಾಬಿ ಆಗಿದಿರೋ ಅಥವಾ ಆತ್ಮಿಕ ಗುಲಾಬಿ ಆಗಿದಿರೋ. ಬೇರೆ ಹೂವು ಆಗೋದು ಬೇಡ. ಯಾವ ಹೂ ಆಗ್ಬೇಕು? ಆತ್ಮಿಕ ಗುಲಾಬಿ. ಆತ್ಮಿಕ ಗುಲಾಬಿ ಆಗುವಂತ ಪ್ರಯತ್ನವನ್ನ ಮಾಡಿ. ನೀವು ಕೇಳದಷ್ಟು ಈಸಿ ಇಲ್ಲ, ಅಷ್ಟು ನಿರಂತರವಾಗಿ ಅದಕ್ಕೆ ಪಾಲನೆ ಪೋಷಣೆ ಏನೇನ್ ಮಾಡಬೇಕಾಗ್ತದೆ, ಕೊಡಬೇಕಾಗ್ತದೆ, ರಕ್ಷಣೆ ಪಡ್ಕೊಳ್ಬೇಕಾಗ್ತದೆ. ಆಮೇಲೆ ಏನಾಗ್ತದೆ, ಅದು ಹೂವಾಗಿ ಪರಿವರ್ತನೆ ಆಗ್ತದೆ. ಆವಾಗ್ಲೇನೆ ಅದು ಭಗವಂತನ ಶಿರವನ್ನ ಏರಲಿಕ್ಕೆ ಏನಾಗ್ತದೆ, ಯೋಗ್ಯವಾಗ್ತದೆ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ದೇವಸ್ಥಾನಕ್ಕೆ ಹೋಗಿದ್ದೀರಿ, ಎಲ್ಲಿಗೆ ಹೋಗಿದ್ದೀರಿ? ದೇವಸ್ಥಾನ. ಓಕೆ. ದೇವರ ಮೈ ಮೇಲೆ ತುಂಬಾ ವೆರೈಟಿ ಹೂಗಳಿದ್ದಾವೆ. ಅರ್ಚಕರು ಹೇಳ್ತಾರೆ ನಿಮ್ಗೆ ಯಾವ ಹೂ ಬೇಕು ಅಂತ. ಒಂದೇ ಒಂದು ಗುಲಾಬಿ ಇದೆ, ಯಾವ ಹೂ ಕೇಳ್ತೀರಾ? ಗುಲಾಬಿ ಅಲ್ವಾ? ಯಾಕಂದ್ರೆ ರಾಜ ಅದು ದೊಡ್ಡದಾಗಿರುತ್ತೆ, ಬೇಗ ಬಾಡೋದಿಲ್ಲ ಅಲ್ವಾ? ಎಲ್ಲದಲ್ಲೂ ಬ್ಯಾಲೆನ್ಸ್, ಸುವಾಸನೆಯಲ್ಲೂ ಕೂಡ ಬ್ಯಾಲೆನ್ಸ್, ನೋಡ್ಲಿಕ್ಕೂ ಕೂಡ ಸುಂದರವಾಗಿರ್ತದೆ, ಬೇಗನೂ ಕೂಡ ಬಾಡೋದಿಲ್ಲ. ಹೌದು ತಾನೆ? ಹಾಗೆ ನಾವು ಕೂಡ ಏನಾಗ್ಬೇಕು, ಭಗವಂತನ ತೋಟದಲ್ಲಿ ಏನಾಗ್ಬೇಕು, ಆತ್ಮಿಕ ವೆರೈಟಿ ಕಲರ್ಫುಲ್ ಆಗಿರುವಂತಹ ಪ್ರತಿದಿನ ಹೂವನ್ನ ಕೊಡುವಂತಹ ಗುಲಾಬಿ ಹೂಗಳಾಗಬೇಕು. ಎಂದೂ ಕೂಡ ನಮ್ಮ ತೋಟದ ಹೂವಿನಲ್ಲಿ ಗುಲಾಬಿ ಹೂಗಳು ಖಾಲಿ ಇರಬಾರ್ದು. ಪ್ರತಿದಿನ ಗುಲಾಬಿ ಹೂ ಆಗ್ತಾ ಇರಬೇಕು, ಅದನ್ನು ಕೀಳ್ತಾ ಇರ್ಬೇಕು. ಯಾರು ಕೀಳ್ಬೇಕು ಅದನ್ನ? ನಗರತಕ್ಕ ನಮ್ಮ ತೋಟದಲ್ಲಿರುವಂತ ಗುಲಾಬಿ ಹೂವನ್ನ ಯಾರು ಕೀಳ್ಬೇಕು? ಪರಮಾತ್ಮ. ಅವನೇ ಕೇಳಬೇಕು, ಬೇರೆ ಯಾರಿಗೂ ಕೀಳ್ಲಿಕ್ಕೂ ನಾವು ಅವಕಾಶವನ್ನ ಕೊಡಕೂಡದು. ನಿನ್ನ ತೋಟ ನೀನು ಬೆಳೆದಿದೀಯಾ, ನೀನೇ ಕಿತ್ಬಿಟ್ಟು ನೀನಾರು ಮುಡ್ಕೋ, ಯಾರಿಗಾರು ಕೊಟ್ಕೊ, ನಿನಗೆ ಬಿಟ್ಟಿರೋದು. ಸರಿನಾ? ಬೇರೆ ಯಾರಿಗೂ ಕೂಡ ಕಿತ್ಲಿಕ್ಕೆ ಏನ್ ಮಾಡಬಾರ್ದು, ಪರ್ಮಿಷನ್ ಅನ್ನ ಕೊಡಕೂಡದು. ಅರ್ಥ ಆಯ್ತಾ? ಅವಾಗ ನೀವೇನಾಗ್ತೀರಿ, ಭಗವಂತನ ಕೈಯಲ್ಲಿ ಆತ್ಮಿಕ ಗುಲಾಬಿ ಆಗ್ತೀರಿ. ಓಕೆ? ಅಚ್ಚಾ. ಓಂ ಶಾಂತಿ.